ಓಹೋ ಅವ್ರ ಅಳಿಯಂಗೆ ನಾನ್ಗೆಲ್ಲ ಸಾಮರ್ಥ್ಯ ಅವ್ರ ಅಳಿಯಂಗೆ ಬೆಳ್ಳಿ ಲೋಟ. ಆಮೇಲೆ ವೆಲ್ಕಮ್ ಬ್ಯಾಕ್ ಟು ಅವರ್ ವೆರಿ ನ್ಯೂ ವ್ಲಾಗ್. ದಿನಗಳಂತೂ ಬೇಗ ಓಡೋಗ್ತಾ ಇದೆ. ಇನ್ನೇನು ಅಪ್ಪ ಅಮ್ಮ ಬರ್ತಾರೆ 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 ಅಂತ ಅನ್ಕೋತಿದ್ದಂಗೆ ಆ ದಿನನೂ ಬಂತು, ಮನೆಗೆ ಬಂದು ಆಗೋಯ್ತು, ಒಂದು ದಿವಸ ಆಗೋಯ್ತು. ಬಟ್ ಈಗ ನಮಗೋಸ್ಕರ ಸ್ಪೆಷಲ್ ಆಗಿ ಅಪ್ಪ ಅಮ್ಮ ಏನು ತಂದಿದ್ದಾರೆ ಅಂತ ನೋಡೋಣ. ಸೊ ಬ್ಯಾಗ್ನ ಓಪನ್ ಮಾಡ್ತಾ ಇದ್ದೀನಿ. ಆದಷ್ಟು ಸುಮಾರು ಐಟಮ್ಸ್ ನಾವು ಹೇಳಿದ್ದೀವಿ. ಸೊ ಏನೇನಿದೆ ಅಂತ ನೋಡೋಣ. ಅದರಲ್ಲೂ ಪ್ರಶಸ್ತೂ ಎಕ್ಸೈಟಿಂಗ್ ಇದೆ. ಬರೀ ಫುಲ್ ಒಂದು ಸೂಟ್ ಕೇಸ್ ನಮ್ಮದೇ ತಿಂಡಿ ಐಟಮ್ ಇದೆಯೇನೋಪ್ಪ. ಓಕೆ, ಸೊ ಫಸ್ಟು ಖಾರ ಬೂಂದಿ. ಇದು ಐ ಥಿಂಕ್ ನಮ್ಮ ಚಿಕ್ಕಪ್ಪ ಮನೆ ಗೃಹ ಪ್ರವೇಶದಲ್ಲಿ ಅತ್ತೆಯಲ್ಲಿ ಮಾಡಿಸ್ಕೊಂಡು ತಂದಿದ್ದು. ಸೊ ಖಾರ ಬೂಂದಿ ಇದೆ. ಆಮೇಲೆ ಇದು ರೋಟಿಗರ್ದು ಫ್ರೆಶ್ ಫೇವ್ರೆಟ್ ಕೊಬ್ಬರಿ ಬಿಸ್ಕೆಟ್. ಆಮೇಲೆ ಅಫ್ಕೋರ್ಸ್ ಡಿ ಮಾರ್ಟ್ ಬ್ಯಾಂಗ್ಳೂರ್ ಮಿಕ್ಸ್ಚರ್ ನಮ್ಮ ಆಲ್ ಟೈಮ್ ಫೇವ್ರೆಟ್. ಸೊ ಡಿ ಮಾರ್ಟ್ ಬ್ಯಾಂಗ್ಳೂರ್ ಮಿಕ್ಸ್ಚರ್ 2 ಪ್ಯಾಕೆಟ್ ಇದೆ. ಆ್ಯಂಡ್ ಇದು ನಮ್ಮ ಅತ್ತೆ ಮಾಡಿ ಕಳಿಸಿರೋ ಸಿಹಿ ಹಪ್ಪಳ. ಇದು ಫ್ರೆಶ್ ಫೇವ್ರೆಟ್ ರೋಟಿಗರ್ದು ಪ್ಲೇನ್ ಕೇಕ್. ಫೇವ್ರೇಟ್ ನೀವೆಲ್ಲ ತಿನ್ನಲ್ಲ? ನಾವು ತಿಂತೀವಿ, ತಿನ್ನೋದು ಒಂದೊಂದು, ಆದರೆ ನಿಂತು ಫ್ರಂಟ್ ಹೆಸರು ಹಾಕಿರ್ತೀವಿ. ಸೊ ಫ್ರೆಶ್ ಫೇವ್ರೆಟ್ ಪ್ಲೇನ್ ಕೇಕ್. ಅವೆಲ್ಲ ನಂದೆ. ನಿಂದೇನೆ ಇಟ್ಕೋ. ಆಮೇಲೆ ಬನಾನಾ ಚಿಪ್ಸ್ ಕೇರಳದ. ಇದು ನನಗೆ ಮತ್ತು ಅಪ್ಪಂಗೆ ತುಂಬ ತುಂಬ ಫೇವ್ರೆಟ್. ಇದು ನೋಡೋ ಹೇಳ್ತಿಲ್ವಾ ಇದು ನನ್ನ ಫೇವ್ರೆಟ್ ಅಂತ. ಆದರೆ ನನಗೆ ಅಪ್ಪಂಗೆ ತುಂಬ ಇಷ್ಟ. ಇದು ಸಮರ್ಥನೆ ತಿಂತಾನೆ ಅನ್ಸುತ್ತೆ, ಗೊತ್ತಿಲ್ಲ. ಅವ್ನು ಟ್ರೈ ಮಾಡಿಲ್ಲ ಅವತ್ತು. ಅವ್ನು ಯಾವತ್ತೂ ಟ್ರೈ ಇಲ್ಲ. ಇಲ್ಲೂ ತಿನ್ನಲಿಲ್ಲ ಅವನು ಅವತ್ತು, ಟ್ರೈ ಮಾಡಿಲ್ಲ ಅವನು. ಇದು ಸೋರ್ತಾರೆ ಓಪನ್ ಆಗಿದೆ. ಇದು ಅಪ್ಪ ಮಾಡ್ಕೊಂಡು ಬಂದಿರೋ ಅವರೆಕಾಳು ಮಿಕ್ಸ್ಚರು. ಇದು ಫ್ರೆಶ್ಗೆ ಇಷ್ಟ ಇಲ್ಲ ಅಂತ. ಹಾಗೆ ಇದು ಡಿ ಮಾರ್ಟ್ದು ಕೋಕೋನಟ್ ಬಿಸ್ಕೆಟ್. ಈ ಸತಿ ಟ್ರೈ ಮಾಡಿದ್ವಿ, ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು ಅಂತ ಇನ್ನೊಂದು 2 ಪ್ಯಾಕೆಟ್ ತರಿಸ್ಕೊಂಡಿದ್ದೀವಿ. ಆ್ಯಂಡ್ ಆಫ್ಕೋರ್ಸ್ ಹುರ್ಗಾಳು, ಅತ್ತೆ ಮನೆದು ಹುರ್ಗಾಳು. ನೆಕ್ಸ್ಟ್ ಅತ್ತೆ ಮನೆದು ಕಾಯಿ ಉರಿ ಹಿಟ್ಟು. ನಿಂಗಿಷ್ಟ? ನೀನು ತಿನ್ನಲ್ಲ? ನಾನು ತಿನ್ನಲ್ಲ. ನಮ್ಮ ಅತ್ತೆಗೆ ಇಷ್ಟ ಅಂತ, ಅಂದರೆ ನಿಮ್ಮ ಅತ್ತೆಗೆ ಇಷ್ಟ. ನಿಮ್ಮ ಅತ್ತೆ ಅಂತಿದ್ದೆ, ನಿಮ್ಮ ಅತ್ತೆಗೆ ಇಷ್ಟ. ಇದು ಟೊಮೆಟೊ ಚಿಪ್ಸ್ ತಂದ್ರ ಎಲ್ಲ ಅಲ್ಲೆಲ್ಲ ಬರುವಾಗ ಮೊನ್ನೆ ಹೆಬ್ಬಾಳದಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಗಾಡಿಯಲ್ಲಿ ಮಾಡ್ತಿದ್ರು. ಸುಮ್ಮನೆ ಒಂದು 4 ಹಾಕೊಂಡ್ಬಂದೆ. ಇದನ್ನು ದಿಲ್ ಪಸಂದ್ ರೋಟಿಗರ್ದು ಅನ್ಸುತ್ತಲ್ಲ, ದಿಲ್ ಪಸಂದ್ ರೋಟಿಗರ್ದು. ಇನ್ನೊಂದು ಇತ್ತೇನಪ್ಪ ಪ್ಯಾಕ್. ಆನಿಯನ್ ಚಿಪ್ಸ್, ಇದು ಟೊಮೆಟೊ ಚಿಪ್ಸ್. ಇಲ್ಲಿದೆ ದಿಲ್ ಪಸಂದ್. ಆ್ಯಂಡ್ ಇನ್ನೊಂದು ಸ್ವಲ್ಪ ಕೆಲವು ಐಟಮ್ಸು ನಮ್ಮ ಅತ್ತಿಗೆ ಆಸ್ಟ್ರೇಲಿಯಾದಿಂದ ಕಳಿಸಿದ್ದಾರೆ ಪ್ರೀತಿಯಿಂದ. ಸೊ ಮೈಸೂರು ಪಾಕು ಅವ್ರ ಅಮ್ಮ ತಂದುಕೊಟ್ಟಿದ್ದಾರೆ. ಸೊ ಅವರು ಇಂಡಿಯಾಗೆ ನಮ್ಮ ಅಪ್ಪ ಅಮ್ಮ ಹೊರಡೋ ಟೈಮಲ್ಲೇ ನಮ್ಮ ಅತ್ತಿಗೆ ಅವ್ರ ಅಮ್ಮನೂ ಬರೋದಿತ್ತು. ಸೊ ಅವರು ತಂದು ತಲುಪಿಸಿದ್ದಾರೆ, ಇಲ್ಲಿಗೆ ಬರ್ತಿದ್ದಾರೆ ಅಂತ ಪ್ರೀತಿಯಿಂದ ಕಳಿಸಿದ್ದಾರೆ ನಮ್ಮ ಅಣ್ಣ ಅತ್ತಿಗೆ. ಸೊ ಮೈಸೂರು ಪಾಕ್ ಇದೆ ಅದರಲ್ಲಿ. ಆ್ಯಂಡ್ ಇದು ಕಾಂಗ್ರೆಸ್ ಕಡಲೆ ಬೀಜ. ಆ್ಯಂಡ್ ಇದು ಕಾಂಗ್ರೆಸ್ ಕಡಲೆ ಬೀಜ ಅಲ್ಲ, ಗೋಡಂಬಿ. ಅದು ಸಾರಿ ಗೋಡಂಬಿ. ಇದು ಮಸಾಲೆ ಗೋಡಂಬಿ. ಆಮೇಲೆ ಇದು ಕಾಂಗ್ರೆಸ್ ಕಡಲೆ ಬೀಜ. ಆ್ಯಂಡ್ ಇದೂ ಕಾಂಗ್ರೆಸ್ ಕಡಲೆ ಬೀಜ. ಸೊ ಒಂದೇನು ಅಂದರೆ ಇದೆಲ್ಲ ಆ್ಯಕ್ಚುಲಿ ನಮ್ಮ ಅತ್ತಿಗೆ ಅವರ ತಂದೆನೇ ಮಾಡಿರೋದು. ಆ್ಯಂಡ್ ಅವರು ಆಸ್ಟ್ರೇಲಿಯಾ ಅಲ್ಲಿ ಅವ್ರದ್ದೇ ಹೋಟೆಲ್ ಇದೆ, ವೆಂಕೀಸ್ ಕಿಚನ್ ಅಂತ. ಸೊ ನೀವು ಯಾರಾದರೂ ಆಸ್ಟ್ರೇಲಿಯಾ ಅಂತ ನನ್ನ ವ್ಯೂವರ್ಸ್ ಇದ್ದರೆ ನೀವು ವೆಂಕೀಸ್ ಕಿಚನ್ ಪರ್ತಲ್ಲಿ ವಿಸಿಟ್ ಮಾಡಿ. ಅವ್ರು ತುಂಬ ಚೆನ್ನಾಗಿ ಮಾಡಿ ಕಳಿಸ್ತಾರೆ ಟೇಸ್ಟ್ ಎಲ್ಲ. ಸೊ ಇದು ಅಲ್ಲಿಂದ ಬಂದಿರೋದು ಸ್ಪೆಷಲ್ ಆಗಿ.
ಆಸ್ಟ್ರೇಲಿಯಾ ವ್ಯೂವರ್ಸ್ ಇದ್ದರೆ ಅಲ್ಲಿ ವಿಸಿಟ್ ಮಾಡಿ. ಆ್ಯಂಡ್ ಇದನ್ನು ಟೊಮೆಟೊ ಚಿಪ್ಸ್. ಆ್ಯಂಡ್ ಇದು ಅಮ್ಮ ಖಾರದ ಮತ್ತೆ ಹಪ್ಪಳ. ಕಳಿಸಿದ್ದು ಖಾರದ ಹಪ್ಪಳ. ಆ್ಯಂಡ್ ಇದು ಅಷ್ಟೇ ನಮ್ಮ ಅತ್ತಿಗೆ ಮನೆಯಿಂದ ಇನ್ನು ಆಸ್ಟ್ರೇಲಿಯಾದಿಂದ ಇದು ನಿಂಬೆಕಾಯಿ ಉಪ್ಪಿನಕಾಯಿ. ಅವರಮ್ಮ ಮಾಡಿ ಕಳಿಸಿರೋದು. ಇದು ಆಂಟಿ ಹೊತ್ತು ಕಳಿಸಿರೋದ ನಮ್ಮ ಅತ್ತೆ ಅವರಮ್ಮ. ಆ್ಯಂಡ್ ಇದನ್ನು ಅವರೆಕಾಳು ಸುಮಾರು ಬಂದಿದೆ. ಇದು ನಮ್ಮ ಅಪ್ಪ ಮಾಡ್ಕೊಂಡು ತಂದಿರೋದು. ಅದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತ ಈ ಸತಿ ಫುಲ್ ಸ್ಟಾಕಪ್ ಮಾಡ್ತಾ ಇದ್ದೀವಿ. ಅದು ಅತ್ತೆ ಮನೆದು ಹುರ್ಗಾಳು, ಆಲ್ ಟೈಮ್ ಫೇವ್ರೆಟ್. ಇದು ಕಾಂಗ್ರೆಸ್ ಕಡಲೆ ಬೀಜ ಸ್ನ್ಯಾಕ್ಸ್ಗೆ. 3 ಪ್ಯಾಕೆಟ್ ತಂದಿದ್ದಾರೆ. 2 ಅಪ್ಪ, ನಾನು ಇದು 3 ಬಂದಿದೆ. 3 ಬಂದಿದೆ. ಆ್ಯಂಡ್ ಇದು ಸಾರಿನ ಪುಡಿ. ಹೌದಾ, ನಮ್ಮ ಅತ್ತೆ ಮನೆಯದು ಸಾರಿನ ಪುಡಿ. ಆ್ಯಂಡ್ ಇದು ಸಾರಿನ ಪುಡಿ. ಇದು ಅಪ್ಪ ಅಮ್ಮನ ಮನೆ ಸಾರಿನ ಪುಡಿ. ಆ್ಯಂಡ್ ಇದು ಹುಳಿ ಪುಡಿ. ಇದು ಅಪ್ಪ ಅಮ್ಮನ ಮನೆದೆ ಅನಿಸುತ್ತೆ, ಹ್ಯಾಂಡ್ ರೈಟಿಂಗ್ ನೋಡಿದ್ರೆ ಬಂದೆ ಹುಳಿ ಪುಡಿ ಇದು. ಆ್ಯಂಡ್ ಇನ್ನೇನಿದೆ, ಓಹೋ ಇದು ನಮ್ಮ ಸಮರ್ಥನಿಗೆ ಇಷ್ಟ, ಡೈಜೆಸ್ಟಿವ್ ಕುಕ್ಕೀಸ್ ಬಿಸ್ಕೆಟ್. ಆ್ಯಂಡ್ ಇದು ಗೀ ರೋಸ್ಟ್ ಕ್ಯಾಶ್ಯೂರ್ ಆಲ್ಮಂಡ್ ಕುಕ್ಕೀಸು. ಬಿಸ್ಕೆಟ್ ಥರ ಇರ್ತಾ ಇಲ್ಲ. ಮೊದಲೇ ಸಮರ್ಥ ಕುಕ್ಕಿ ಅಂತ ಅಂತಿರ್ತಾನೆ ಯಾವಾಗ್ಲೂ. ಇದು ಹುಳಿ ಪುಡಿ, ಬಟ್ ಎಲ್ಲಿದ್ದು ಗೊತ್ತಿಲ್ಲ. ಅಡುಗೆಯವ್ರದ ಆ್ಯಂಡ್ ಇದು ಹುಳಿ ಪುಡಿ. ಸೊ ರೆಗ್ಯುಲರ್ ಆಗಿ ಹುಳಿ ಸಾರು ಮಾಡ್ಕೋತಾ ಇರ್ತೀವಿ. ಎಷ್ಟೇ ಅಂದರೂ ಅದು ಇಂಡಿಯಾದಿಂದ ಬರೋ ಟೇಸ್ಟೇ ಬೇರೆದಿರುತ್ತೆ. ಸೊ ಸ್ಟಾಕಪ್ ತೊಗೊಂಬನ್ನಿ ಅಂತ ನಾವು ತರಿಸಿದ್ದೀವಿ. ಸೊ ಹಾಗಾಗಿ ಜಾಸ್ತಿ ಹುಳಿ ಪುಡಿ ಸಾರಿನ ಪುಡಿ ಬಂದಿದೆ. ನೆಕ್ಸ್ಟು ಮೋಟಾ ಮಿಕ್ಸ್ಚರ್. ಸೇಮ್ ಡಿಮಾರ್ಟ್. ನಮಗೆ ಬ್ಯಾಂಗ್ಳೂರ್ ಮಿಕ್ಸ್ಚರ್ ಆ್ಯಂಡ್ ಮೋಟಾ ಮಿಕ್ಸ್ಚರ್ ತುಂಬ ಇಷ್ಟ. ಸೊ ಹಾಗಾಗಿ ಇವೆರಡು. ಆ್ಯಕ್ಚುಲಿ ದಾಲ್ ಮೋಟು ಹೊಸತಿ ತರಿಸಿತ್ತು ಅಂತಂದಿದ್ದು ಚೆನ್ನಾಗಿತ್ತು. ಆ್ಯಂಡ್ ಬಾಯಿಲ್ಡ್ ಆಮ್ಲ, ಕೋಡುಬಳೆ ಬ್ಯಾಗು, ಬಟ್ ಬಾಯಿಲ್ಡ್ ಆಮ್ಲ ಇದು. ಬಾಯ್ಲ್ ಆ್ಯಂಡ್ ಡ್ರೈಡ್ ಆಮ್ಲ. ಸೊ ಮೌತ್ ಫ್ರೆಶ್ನರ್ ಆಗೋ ಚೆನ್ನಾಗಿರುತ್ತೆ ಆ್ಯಂಡ್ ಹೆಲ್ತ್ಗೂ ಒಳ್ಳೆಯದು ಅಂತ ಲಾಸ್ಟ್ ಟೈಮ್ ನಾವು ತಂದಿದ್ವಿ, ಇಷ್ಟ ಆಯಿತು. ಸೊ ಹಾಗಾಗಿ ಇನ್ನೊಂಚೂರು ತರಿಸ್ಕೊಂಡ್ವಿ ಈ ಸತಿ. ಆ್ಯಂಡ್ ಇದು ನಮ್ಮ ಸಮರ್ಥಂಗೆ ಸ್ಪೈಡರ್ಮ್ಯಾನ್ ವಾಟರ್ ಬಾಟಲ್. ಇದು ದೊಡ್ಡದಾಗೆ ಇದೆ ಅಲ್ವಾ, ಕುಡಿತಾನೆ. ಸೊ ಸ್ಪೈಡರ್ಮ್ಯಾನ್ ವಾಟರ್ ಬಾಟಲ್ ಅವನಂತ ಸಖತ್ ಎಕ್ಸೈಟೆಡ್ ಆಗಿರುತ್ತೆ. ಆ್ಯಂಡ್ ಇದು ಲಾಡೋ ಉಂಡೆ. ಇದು ಏನೋ ಬಿಸ್ಕೆಟ್ ಇದೆ, ಬಟ್ ಪ್ಯಾಕ್ ಆಗಿದೆ. ಸೀಲ್ ಆಗಿದೆ. ಇಲ್ಲ ಹಂಗೆ ಇದೆ. ನಾನೊಂದು ಟೇಪ್ ಹಾಕಿದ್ದೀವಿ. ಓಕೆ, ಟೇಪ್. ಹೋಮ್ ಮೇಡ್ ಬಿಸ್ಕೆಟ್. ಇದು ನಮ್ಮ ಅತ್ತಿಗೆ ಮಾಡಿ ಕಳಿಸಿರೋದು. ಸೊ ಕೊಬ್ಬರಿ ಬಿಸ್ಕೆಟಾ ಬಿಂದು ಮಾಡಿರೋದು ನಮ್ಮ ಅಣ್ಣ ಅತ್ತಿಗೆ ಮನೆಯಿಂದ ಬಂದಿರೋದು. ಇದು ಬಿಸ್ಕೆಟ್ಸ್ ನಮ್ಮ ಸಮರ್ಥನ್ಕೋ. ಬಿಲ್ಲು ಬಾಣ ಆಲ್ ಟೈಮ್ ಫೇವ್ರೇಟ್. ಬಟ್ ಈ ಸತಿ ಏನು ಅಂದರೆ ಇದು ಹಿಂದ್ಗಡೆ ನೇತು ಹಾಕೊಳ್ಳೋದ್ರಿಂದ ಪಾಪ ಯಾವಾಗಲೂ ಕೇಳ್ತಿದ್ದ ಅವನು ಹಿಂಗೆ ತೆಕ್ಕೊಳ್ಳೋದು ಬೇಕು ಅಂತ. ಸೊ ಆರ್ಚರಿ ಸೆಟ್, ಬಿಲ್ಲು ಬಾಣ. ಆ್ಯಂಡ್ ಇದು ಅವ್ರ ಅತ್ತೆ ಮಾವ ಅಳಿಯನ್ ತಂದಿರೋ ಶರ್ಟ್. ಏನೋ ಕುರ್ತಾನ. ಆ್ಯಂಡ್ ಇದು ನಮ್ಮ ಸಮರ್ಥಂಗೆ ಸ್ಪೈಡರ್ಮ್ಯಾನ್ ಡ್ರೆಸ್ಸು. ಆ್ಯಂಡ್ ಇದು ಐ ಥಿಂಕ್ ಆರ್ಚರಿ ಸೆಟ್. ಫ್ರೆಶ್ ಬೆಲ್ಸ್. ಇಲ್ಲೇನೋ ಇದೆಯಲ್ಲ, ಓಹೋ ಅವ್ರ ಅಳಿಯಂಗೆ, ನನಗೆಲ್ಲ ಸಮರ್ಥನೆ. ಅವ್ರ ಅಳಿಯಂಗೆ ಬೆಳ್ಳಿ ಲೋಟ ಸಮರ್ಥನೆ ಯಾರಿಗೋ ಅಷ್ಟು. ಆದರೆ ನಿನ್ನ ಹೆಸರಲ್ಲೇ ತಂದಿರೋದು ಗೊತ್ತು, ಬೆಳ್ಳಿ ಲೋಟ ನಿಂಗೆ.
ಥ್ಯಾಂಕ್ ಯು ಇದು ಸರ್ಪ್ರೈಸ್ ಥರನೇ ತಂದಿರೋದು ಅದೇ ಸರ್ಪ್ರೈಸ್ ಕೊಡ್ಬೇಕು ಅಂತಲೇ ಕೊಟ್ಟಿದ್ದು. ಬೆಳ್ಳಿ ಲೋಟ. ಥ್ಯಾಂಕ್ ಯು ಸೋ ಮಚ್. ಸೊ ಇದಿಷ್ಟು ರೆಡಿ ಕ್ಲೋಸ್ ಯುವರ್ ಐಸ್. ರೆಡಿ ಏನದು? ಈ ಕಡೆ ಕೈಯಲ್ಲಿ ಹೊಡಿಬೇಕು. ಆ ಕೈಯಲ್ಲಿ ಇಟ್ಕೊಂಡಿದ್ರಲ್ಲ ನೋಡಿ. ಓಕೆ ಕ್ಲೋಸ್ ಯುವರ್ ಐಸ್. ಕೂತ್ಕೋ. ತಾತ ಕೊಡ್ಸಿರೋದು. ಥ್ಯಾಂಕ್ ಯು ಹೇಳಿದ್ಯಾ? ಥ್ಯಾಂಕ್ ಯು. ಓಕೆ ರೆಡಿ. ಓಕೆ ಓಪನ್. ಥ್ಯಾಂಕ್ ಯು ಹೇಳ್ಬರಕ್ ಜಗನ್ನಾಥನ್ ಫಸ್ಟ್. ಹೋಗು ಫಸ್ಟ್. ಹೋಗು ತೋರ್ಸು. ತೋರ್ಸ್ಕೊಂಬೋಗು. ಜಗನ್ನಾಥನ್ ತೋರ್ಸು. ಇಲ್ಲಿ ಏನು ಏನು ಕೊಟ್ಟಿದೆ? ಏನು ತೋರಿಸ್ತೀಯಲ್ಲ ಹೋಗು. ಥ್ಯಾಂಕ್ ಯು ಜಗನ್ನಾಥ. ಓಕೆ ಯು ವಾಂಟ್ ಒನ್ ಮೋರ್ ಗಿಫ್ಟ್? ಇನ್ನೊಂದು ಏನು ಬೇಕು ಗಿಫ್ಟು? ಏನು ನಿಂಗೆ ಏನು ಬೇಕು ಹೇಳು. ಆಯ್ತದು ಬಿಲ್ಲು ಬಣ್ಣ. ಅದು ಹಿಂಗೆ ಇಟ್ಕೋತೀಯಾ ಹೋಲ್ಡರು? ಕರೆಕ್ಟು. ಈಗ ಇನ್ನೊಂದು ಏನು ಬೇಕು ಗಿಫ್ಟ್ ನಿಂಗೆ? ಕ್ಲೋಸ್ ಯುವರ್ ಐಸ್ ಬರುತ್ತೆ. ಏನು ಅಂತ ಹೇಳು ಫಸ್ಟು. ನಿಂಗೆ ಏನು ಫೇವ್ರೇಟು? ಅದು ಸರಿ. ನಿನ್ನ ಈಗ ಹೌದು ಫೇವ್ರೇಟ್. ಇದಿಷ್ಟ ಆಯ್ತಾ? ಯಾರು ಕೊಡ್ಸಿದ್ದು? ತಾತಾಜಿ. ಗುರು ತಾತ ಅನು ಅಜ್ಜಿ. ಓಕೆ ಕ್ಲೋಸ್ ಯುವರ್ ಐಸ್. ರೆಡಿನಾ? ಹರೀಶ್ ತೋರಿಸ್ಲಾ? ಏನದು ಸ್ಪೈಡರ್ ಮ್ಯಾನ್ ಏನದು? ಫಸ್ಟ್ ವೇಟ್. ಏನದು ನೋಡೋದು? ಫಸ್ಟ್ ಥ್ಯಾಂಕ್ ಯು ಹೇಳ್ಬೋಗು. ಹೋಗ್ ಜಗನ್ನಾಥನ್ ಥ್ಯಾಂಕ್ ಯು ಥ್ಯಾಂಕ್ ಯು ಹೇಳ್ಬರಕು. ನೀ ಹಾಕೊಳ್ಳಬೇಡ ಆಮೇಲೆ. ಏಯ್ ಫಸ್ಟ್ ಥ್ಯಾಂಕ್ ಯು ಹೇಳ್ಬೇಕಲ್ವಾ ಕಂದ? ಬಿಡು ಸಮರ್ಥ. ನಾ ಹೆಲ್ಪ್ ಮಾಡ್ತೀನಿ, ಅದು ಬರುತ್ತೆ. ಹೆಲ್ಪ್ ಮಾಡ್ತೇನೆ ನಾವು. ಥ್ಯಾಂಕ್ ಯು ಹೇಳ್ಬೇಕು ಫಸ್ಟ್. ಫಸ್ಟ್ ಹೋಗಿ ಥ್ಯಾಂಕ್ ಯು. ನೀನು ಹೋಗ್ಬಾ, ನಾನು ಹಾಕ್ತೀನಿ. ನಿಂಗೆ ಅಲ್ವಾ ತಂದಿರೋದು? ಹೋಗ್ಬಾ. ಟೈಟ್ ಮಾಡ್ಬೋದಾ ನೋಡು. ಕಣ್ಣೆಲ್ಲ ಕೊಟ್ಟಿದ್ದಾರೆ. ಕಣ್ಣೆಲ್ಲ ಅವ್ನಿಗೊಂಚೂರು ದೊಡ್ಡದೆ. ಶರ್ಟ್ ಪ್ಯಾಂಟು ಕರೆಕ್ಟಾಗಿದೆ. ಕಾಣಿಸ್ತಿದ್ಯಾ ಮಗ? ಇಲ್ಲ ಕಣೆ, ಕಟ್ಬೋದೇನೋ ಹಿಂದೆ ಟೈಟ್ ಮಾಡಿ. ಅವನು ನೀವು ಕಣಪ್ಪ. ಎಲ್ಲಿ ನಿಂತ್ಕೊ ನೋಡೋಣ ಹೆಂಗೆ ಕಾಣಿಸ್ತಿದ್ಯಾ. ಎಲ್ಲಿ ನಿಂತ್ಕೊ, ಸೈಡಿಗೆ ಬಾ. ಹೆಂಗೆ ಎಲ್ಲಿ ನಿಂತ್ಕೊ. ಚೆನ್ನಾಗಿದೆಯಾ ಕಣ ಸ್ಪೈಡರ್ ಮ್ಯಾನ್ ಥರನೇ, ಮರಿ ಸ್ಪೈಡರ್ ಮ್ಯಾನು. ಹ್ಞೂ ಮಾಡಂಗೆ. ಹ್ಞೂ ಆಮೇಲೆ ಹೆಂಗ್ ಮಾಡೋದು ಹೇಳು. ಹ್ಞೂ ಮಾಡಿ ಇನ್ನೊಂದ್ಸಲ ಹಂಗೆ ಕೂತ್ಕೋ, ಹಂಗೆ ಕೂತ್ಕೋ. ಹೆಂಗ್ ಮಾಡೋದು ಸ್ಪೈಡರ್ ಮ್ಯಾನ್? ಯಾವಾಗಲೇ ಚೆನ್ನಾಗಿ ಕೂತ್ಕೊಂಡಿದ್ದೆ ಕಣ. ಸರಿ ಕೂತ್ಕೊಳ್ಳೋ. ಈ ಕಡೆ ತಿರ್ಗೋ, ನನ್ನ ಕಡೆ. ಹ್ಞೂ ಮಾಡು, ಕೂತ್ಕೊಂಡು ಹಿಂಗೆ ಮಾಡು. ಹೆಂಗ್ ಕೂತ್ಕೋತಾನ? ಲೆಫ್ಟ್ ಹ್ಯಾಂಡಲ್ ಹೋಲ್ಡ್. ಹೋಲ್ಡ್. ಈಗ ಈಗ ಬಾಣ ತೆಕ್ಕೋ. ರೈಟ್ ಹ್ಯಾಂಡಲ್ಲಿ ಇಲ್ಲಿ 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 ಇರೋದದು. ಅಲ್ಲಿ ಸಿಗ್ತಾ ಇಲ್ಲ ಅವನಿಗೆ. ಇಲ್ಲಿ ಮಗ ತೆಕ್ಕ. ಅದು ಸೌಂಡ್ ತಗೊಂಡು ಬೆಲ್ಟ್ ಕೊಡ್ಬೇಕಿತ್ತು ಅದಕ್ಕೆ. ಹೆಂಗೆ ಹಾಕೋದು? ಹಾಂ ಮೇಲಿಂದ ಕರೆಕ್ಟಾಗಿ ಹಾಕ್ತಿದ್ಯಾ, ಬಟ್ ಮೇಲಿಂದ ಹಾಕ್ಬೇಕು. ಮೇಲೆ 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 ನಿಂಗೆ ಮರ್ತೋಯ್ತಾ? ಅಲ್ಲಿ ಹೆಂಗೆ ತಾನೇ ಇಟ್ಕೊಳ್ಳೋದು ನೀನು? ನೆಪ್ಕೊಂತ. ಹೋಗು ಹೊಡಿಯೋಗು. ಸರಿ ಫಸ್ಟ್ ಜೋಡಿಸ್ಕೊ. ನಿಂಗೆ ಬರುತ್ತಲ್ಲ ಹೊಡಿಯೋಗು. ಹೊಡಿ ಸೋಫಾಗೆ ಹೊಡಿ.
ಫಸ್ಟ್ ಮಂತ್ರ ಅಲ್ಲಿ ಹೊಡಿಯುವಂತೆ ಮಂತ್ರ ಹೇಳು ಫಸ್ಟು ಮಂತ್ರ ಹೆಂಗೆ ಹಂಗೆ ಹೋಗಿದೆ ಪಾಪ ಅದಕ್ಕೆ. ಕರೆಕ್ಟಾಗಿ ಹೊಡಿಯೋನು. ಹೊಡಿ ಈಗ. ಎಲ್ಲಿ ಸಮರ್ಥ ಗಿಚ್ಚ ಇನ್ನೊಂದು ಬರುತ್ತೆ ಪಾಪ. ಸೊ ಗೈಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ನಮ್ಮ ಚಾನಲ್ಗಿನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ನಾವು ನಿಮ್ಮನ್ನ ನೆಕ್ಸ್ಟ್ ವಿಡಿಯೋಲ್ಲಿ ಮೀಟ್ ಮಾಡ್ತೀವಿ. ಬಾಯ್.